ಎಲ್ರಿಗೂ ನಮಸ್ಕಾರ. ಜೈ ಶ್ರೀ ಗುರುದೇವ್. ಇದೇ ತಿಂಗಳು 19ನೇ ತಾರೀಕು ಆದಿಚುಂಚನಗಿರಿ ಮೆಡಿಕಲ್ ಕಾಲೇಜಿನ ಆವರಣದಲ್ಲಿ ಒಂದು ವಾಕ್ ಫಾರ್ ಲೈಫ್ ಅನ್ನುವಂತಹ ವಾಕಥಾನ್ ಆಯೋಜನೆ ಮಾಡಿದ್ದಾರೆ. ಕಾರಣ ಏನು ಅಂತಂದ್ರೆ, ಕಳೆದ 1 ವರ್ಷದಲ್ಲಿ ಆದಿಚುಂಚನಗಿರಿ ಮೆಡಿಕಲ್ ಕಾಲೇಜಿನ ಆಸ್ಪತ್ರೆಯಲ್ಲಿ 25 ರೇನಲ್ ಟ್ರಾನ್ಸ್ಪ್ಲಾಂಟ್ ಗಳನ್ನು ಮಾಡಿದ್ದಾರೆ. ಬಹುಶಃ ಇದೊಂದು ರೂರಲ್ ಏರಿಯಾದಲ್ಲಿರುವಂತಹ ಒಂದು ಭಾಗದಲ್ಲಿ ಅದು ಅತ್ಯಂತ ಒಳ್ಳೆ ಅಚೀವ್ಮೆಂಟ್ ಅಂತಾನೆ ಭಾವಿಸ್ತೀನಿ. ಮತ್ತೆ ಅದಕ್ಕೆ ಕಾರಣಕರ್ತರಾದಂತಹ ಜಗದ್ಗುರು ಶ್ರೀ 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 ನಿರ್ಮಲಾನಂದನಾಥ ಸ್ವಾಮೀಜಿಗಳಿಗೆ ಮತ್ತೆ ಆ ವೈದ್ಯಕೀಯ ತಂಡಕ್ಕೆ ನಾನು ಮನಸ್ಪೂರ್ವಕವಾಗಿ ಕೃತಜ್ಞತೆಗಳನ್ನ ಮತ್ತೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಬೇಕಾಗಿರುವಂತದ್ದು ಯಾವುದು ಅಂತಂದ್ರೆ, ಸತ್ತ ನಂತರ ಮನುಷ್ಯನ ಶರೀರವನ್ನ ಹೂತ್ ಹಾಕೋದ್ರ ಬದಲು, ಸುಟ್ಟು ಹಾಕೋದ್ರ ಬದಲು, ನಿಮ್ಮಲ್ಲಿರುವಂತಹ ಯಾವ್ಯಾವ ಆರ್ಗನ್ಸ್ ನ ಡೊನೇಟ್ ಮಾಡೋದಕ್ಕೆ ಸಾಧ್ಯ ಇದೆಯೋ ಅದನ್ನ ಡೊನೇಟ್ ಮಾಡಿದ್ರೆ ಕನಿಷ್ಠ 12ರಿಂದ 16 ಜನಕ್ಕೆ ಉಪಯೋಗ ಆಗುವಷ್ಟು ಆರ್ಗನ್ಸ್ ಅನ್ನ ನಾವು ಕೊಡೋದಕ್ಕೆ ಅವಕಾಶ ಇದೆ. ಅದು ಕಾರ್ನಿಯಾ ಮುಖಾಂತರ ಇರ್ಬೋದು, ಅಂದ್ರೆ ನೇತ್ರದಾನ ಮಾಡೋದ್ರ ಮುಖಾಂತರ ಇರ್ಬೋದು, ಕಿಡ್ನಿ ಡೊನೇಷನ್ ಇಂದ ಇರ್ಬೋದು, ಲಿವರ್ ಡೊನೇಷನ್ ಪ್ರೋಗ್ರಾಮ್ ಇರ್ಬೋದು. ಈ ತರದ ಎಲ್ಲವುದ್ರಲ್ಲೂ ಕೂಡ ಸತ್ತ ನಂತರ ಕೂಡ ನಾವು ಈ ಸಮಾಜಕ್ಕೆ ಉಪಯೋಗ ಆಗುವಂತ ಕೆಲಸ ಮಾಡೋದಕ್ಕೆ ಅವಕಾಶ ಇರೋದ್ರಿಂದ ಲೆಟ್ ಅಸ್ ನಾಟ್ ವೇಸ್ಟ್ ಸಚ್ ಕೈಂಡ್ ಆಫ್ ಆರ್ಗನ್ಸ್. ಲೆಟ್ ಅಸ್ ಡೊನೇಟ್ ಇಟ್ ಅಂಡ್ ಲೆಟ್ ಅಸ್ ಪ್ಲೆಡ್ಜ್ ಅವರ್ ಆರ್ಗನ್ಸ್ ಫಾರ್ ದ ಸೊಸೈಟಿ, ಫಾರ್ ದ ನೀಡಿ ಪೀಪಲ್. ಥ್ಯಾಂಕ್ ಯು.